ಜನ್ಯ ಅಪರಾಧಿಯ ದೌರ್ಜನ್ಯ. ಆ ಪೆಲೆಟ್ನಿಂದ ಅನೇಕ ಮಕ್ಕಳಿಗೆ ಕಣ್ಣಿಗೆ ಗಾಯ ಆಗ್ಯದ, ಮುಖಕ್ಕೆ ಗಾಯ ಆಗ್ಯದ, ಮೈಗೆ ಗಾಯ ಆಗ್ಯದ. ಜೊತೆಗೆ ಆ ಬಡತಗಳಿಂದ ಅನೇಕ ಕೇಸ್ಗಳಾಗಿದ್ದಾವೆ. ಇನ್ನು ಹಿಂದೆ ತಗೊಂಡಿಲ್ಲ ಕೇಸ್ ತಕ್ಕೋದ್ರು ಅಂತೇಳಿ. ಹೀಗಾಗಿ ಇವತ್ತಿನ ಈ ಸ್ಥಿತಿಯಲ್ಲಿ 14-15 ವಯಸ್ಸಿನ ಹಿಡ್ಕೊಂಡು ಈ 29 ವಯಸ್ಸು 30 ವಯಸ್ಸಿನ ನರಿಕಿನ ಜನ ಹೆಚ್ಚು ಕಡಿಮೆ ದೇಶದಲ್ಲೇ 40-50 ಕೋಟಿ ಜನ ಇದ್ದಾರೆ ಅಂತ ಒಂದು ಅಂದಾಜದ. ಇವರೆಲ್ಲರ ಪರವಾಗಿ ಇವತ್ತು ಶಾರವರು ಆ ವಿದ್ಯಾರ್ಥಿಗಳ ಪರವಾಗಿ ಅಲ್ಲಿ ಹೋರಾಟಗಳಂಥ ಇಳಿದಿದ್ದಂಥ ಜಂಜಗಳ ದಾಳಿ ಮಾಡಿದ್ದಕ್ಕೆ ಇವತ್ತು ರೆಸ್ಪಾನ್ಸ್ ಕೊಡಬೇಕಾಗಿದೆ, ರೆಸ್ಪಾನ್ಸಿಬಿಲಿಟಿ ಬರಬೇಕಾಗಿದೆ. ಯಾರಪ್ಪ ಮಾಡಿದರು? ನೀವು ಪೊಲೀಸ್ ಅಧಿಕಾರಿ ಮಾಡಿದಿರಾ? ಯಾವ ಅಧಿಕಾರಿ ಮಾಡಿದರು? ಅಥವಾ ನೀವು ಮಾಡಿದಿರಾ ಅನ್ನೋ ಪ್ರಶ್ನೆಯನ್ನು ದಿನನಿತ್ಯ ಪಾರ್ಲಿಮೆಂಟ್ದಲ್ಲೇ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಉತ್ತರ ಕೊಡಲೇಬೇಕು. ಜೊತೆಗೆ ಡಿಲಿಮಿಟೇಷನ್ ಬಿಲ್ ಅಂದರೆ ಕ್ಷೇತ್ರ ಮರುಗಳು ಪಾಸ್ ಮಾಡ್ಕೋಬೇಕು. ಇವೆರಡು ಆಗ್ತಾವ. ಡಿಲಿಮಿಟೇಷನ್ ಬಿಲ್ ಆಗ್ತದೋ ಇಲ್ವೋ ಅದು ಸೆಕೆಂಡರಿ, ಅದನ್ನ ಮತ್ತೊಮ್ಮೆ ಚರ್ಚೆ ಮಾಡೋದು. ಆದರೆ ಇಲ್ಲಿ ಉತ್ತರ ಮಾಫಿ ಕೇಳ್ತಾರೇನು? ಯಾಕಂದರೆ ರಾಹುಲ್ ಗಾಂಧಿ ಮುಖ್ಯ ಏನಪ್ಪ ಅಂದ್ರೆ ನೀವು ಮಾಡಿಸಿದಿರಿ, ನಿಮ್ಮಿಂದ ಆಗ್ಯದ ಪೊಲೀಸ್ ದಾಳಿ, ಅಲ್ಲಿ ಅನೇಕ ವಿದ್ಯಾರ್ಥಿಗಳ ಜೀವಕ್ಕೆ ಪೆಟ್ಟು ಬಿದ್ದದ. ಅಷ್ಟೆಲ್ಲ ನೀಟ್ನಿಂದಾಗೆ 21 ನೀಟ್ನಲ್ಲಿ ಪೇಪರ್ ಲೀಕ್ ಆಗಿತ್ತು. ಅದರಿಂದಾಗೆ 21 ವಿದ್ಯಾರ್ಥಿಗಳು ತಮ್ಮ ಜೀವನ ಕಳೆದುಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕೆಲ್ಲ ನೀವು ಇವತ್ತು ಉತ್ತರ ಕೊಡಬೇಕು, ಕ್ಷಮೆ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಮಾಫಿ ಮಾಂಗೋ. ಆದ್ರೆ ಮಾಫಿ ಕೇಳ್ತಾರ ಶಾ ಅವರಾಗಿರ್ಬೋದು, ಮೋದಿ ಅವರಾಗಿರ್ಬೋದು, ಮಾಫಿ ಕೇಳ್ತಾರೆ ನಾವು, ಕ್ಷಮೆ ಕೇಳ್ತಾರೆ ನಾವು. ಇದು ದೊಡ್ಡ ಪ್ರಶ್ನೆ ಇವತ್ತು. ಯಾಕಂದ್ರೆ ಅವ್ರ ಇತಿಹಾಸ ನೋಡಿದಾಗ, ಅದು ಹಿಂದಿನ ಇಲ್ಲಿವರೆಗೆ ನಡೆದಂಥ ಇತಿಹಾಸ ಗಮನಿಸಿದಾಗ ಮಾಫಿ ಕೇಳುವಂಥ ಸಾಧ್ಯತೆ ಭಾಳ ಕಡಿಮೆ. ಯಾಕಂದ್ರೆ ಕಿಸಾನ್ ಹೋರಾಟದಲ್ಲಿ, ರೈತರ ಹೋರಾಟದಲ್ಲಿ ನಿರಂತರ 1 ವರ್ಷ ನಡೀತು. ಆ ಸಂದರ್ಭದಲ್ಲಿ 650ಕ್ಕೂ ಹೆಚ್ಚು ರೈತರು ಬಲಿಯಾದರು, ಆತ್ಮಹತ್ಯೆ ಮಾಡ್ಕೊಂಡು. ಅದರ ಬಗ್ಗೆ ಒಂದು ಮಾತನ್ನು ಸಹಿತ ಇವತ್ತಿಗೂ ಮೋದಿಯವರ ಕ್ಷಮಾ ರೂಪದಲ್ಲಿ ಕೇಳಿಲ್ಲ.